ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಈ ವರ್ಷ ನಾನು ಲಕ್ಷ್ಮೀ ದೇವ್ರನ್ನ ಕೂರಿಸ್ಲಿಲ್ಲ. ಕಾರಣ ಅಂದರೆ ನಾವು ಮನೆ ಶಿಫ್ಟ್ ಮಾಡ್ತಾಯಿದ್ವಿ. ಸೊ ಮನೆ ಕ್ಲೀನಿಂಗಿಂದ ಹಿಡಿದು ಇದೆಲ್ಲ ಮಾಡೋಕ್ಕೆ ನನಗೂ ತುಂಬ ರಿಸ್ಕ್ ಅನಿಸುತ್ತು. ಸೊ ಅದಕ್ಕೆ ದೇವ್ರನ್ನ ಹಂಗೆ ಸುಮ್ಮನೆ ಪೂಜೆ ಮಾಡಿದೆ. ಮಾಮೂಲಿ ಹೆಂಗೆ ಪೂಜೆ ಮಾಡ್ತೀನಿ ಹಂಗೆ ಮಾಡಿದೆ. ಹಬ್ಬದ ಅಡುಗೆ ಅಂತ ಏನು ಮಾಡಿರಲಿಲ್ಲ. ಇದನ್ನ ಹಣ್ಣುಳ್ಳಿಕಾಯಿ ಅಂತ ಹೇಳ್ತಾರೆ, ಅಂದರೆ ಬೀನ್ಸ್ ಕಾಳು, ಅದು ಸಾಂಬಾರು ಮಾಡಿದ್ದೆ. ಅದ್ರ ಜೊತೆಗೆ ರೈಸ್ ಮಾಡ್ಕೊಂಡಿದ್ವಿ. ನೆಕ್ಸ್ಟು ಏನಾರು ಒಂದು ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೆಸರುಬೇಳೆ ಪಾಯಸ ಮಾಡಿದ್ದೆ. ನೋಡಿ, ಇಷ್ಟೇ ಆಗಿದ್ದು ನನ್ನ ಕೈಲಿ. ಆಮೇಲೆ ಎಲ್ಲ ಅರ್ಶಿನ ಕುಂಕುಮ ಕರೆದ್ರು. ಅರ್ಶಿನ ಕುಂಕುಮ ತಗೊಳ್ಳೋಣ ಅಂತಲೇ ಹೋಗಿದ್ದೆ. ನಾನು ಇವ್ರ ಮನೆಗೆ ಫಸ್ಟ್ ಹೋಗಿದ್ದು. ಇವ್ರ ಹೆಸರು ಲಕ್ಷ್ಮಿ ಆಂಟಿ ಅಂತ. ಅವ್ರ ಮನೆಗೆ ಹೋದೆ ಫಸ್ಟು. ನೋಡಿ, ಅವರು ದೇವ್ರ ಮನೇಲೇ ಲಕ್ಷ್ಮೀನ ಕೂರಿಸಿದ್ದಾರೆ. ಈ ಸರಿ ಎಲ್ಲರೂ ನಾನು ಹೋಗಿದ್ದು ಪ್ರಕಾರ ಜಾಸ್ತಿ ಲಕ್ಷ್ಮೀ ದೇವ್ರ ಮನೇಲೇ ಕೂರಿಸಿದ್ರು. ಆಮೇಲೆ ಅಡ್ಲಿಗೆಲ್ಲ ಇಟ್ಟು ಚೆನ್ನಾಗಿ ಪೂಜೆ ಮಾಡಿದರು. ಅವರು ಎಲ್ಲರಿಗೂ ಅರಿಶಿನ ಕುಂಕುಮ ಕೊಡ್ತಾಯಿದ್ರು. ನಾನು ಹಂಗೆ ತಗೊಂಡು ಬಂದೆ. ಈ ವರ್ಷ ನಾನು ಹಬ್ಬ ಮಾಡಿಲ್ಲ ಅಂತ ಸ್ವಲ್ಪ ಬೇಸರ ಇದ್ದೇ ಇತ್ತು. ಪರವಾಗಿಲ್ಲ, ಈಗ ಆಶ್ವಯುಜ ಮಾಸದಲ್ಲಿ ನವರಾತ್ರಿ ಟೈಮಲ್ಲಿ ಕೂರ್ಸೋಣ ಅಂತ ನಾನೇ ಸಮಾಧಾನ ಮಾಡಿಕೊಂಡು ಸುಮ್ಮನಾದೆ. ನನಗೆ ಎಲ್ಲರ ಮನೆಗೆ ಹೋಗಿ ಲಕ್ಷ್ಮೀನ ನೋಡೋದಕ್ಕೆ ನನಗೂ ಆಸೆ ಆಗ್ತಾಯಿತ್ತು. ಆದರೂ ಏನು ಮಾಡೋಕ್ಕಾಗುತ್ತೆ, ಕಾರಣಾಂತರದಿಂದ ಕೂರಿಸ್ಲಿಲ್ಲ. ನೆಕ್ಸ್ಟ್ ನಾನು ಇನ್ನೊಂದು ಮನೆಗೆ ಹೋದೆ. ಅಲ್ಲಿ ನೋಡಿ, ಈ ಥರ ದೇವಿಗೆ ಅಲಂಕಾರ ಎಲ್ಲ ಮಾಡಿ ಕೂರಿಸಿದ್ರು. ಚೆನ್ನಾಗಿ ಪೂಜೆ ಮಾಡಿದರು. ಇವರು ಬಂದು ಲಕ್ಷ್ಮಿ ಅಂತಾನೆ ಇವ್ರ ಹೆಸರು. ನನ್ನ ಫ್ರೆಂಡ್ ಇವರು. ಒಂದು ಒಳ್ಳೆ ಹ್ಯೂಮನ್ ಬಿ ಅಂತ ಹೇಳ್ಬೋದು. ಮನಸ್ಸಲ್ಲೇನು ಹುಳುಕಿಲ್ಲ. ಒಂದು ಒಳ್ಳೆಯವರು ಅಂತಲೇ ಹೇಳ್ತೀನಿ ನಾನು. ನೆಕ್ಸ್ಟು ಅದರಿಂದ ನಾನು ಲೀಸ್ಗಿದ್ವಲ್ಲ, ಆ ಮನೇಲಿ ರಾಧಾ ಆಂಟಿ ಅಂತ ಅವ್ರ ಮನೆಗೆ ಬಂದೆ. ಅವ್ರ ಮನೇಲಿ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ದೇವ್ರ ಮನೆಯೊಳಗೆ ಕೂರಿಸಿದ್ರು. ನೋಡಿ, ನೆಕ್ಸ್ಟು ಇನ್ನೊಂದು ಮನೆಗೆ ಹೋದೆ. ಇವ್ರ ಹೆಸರು ರಾಣಿ ಅಂತ. ಇಲ್ಲೂ 2 ಹೆಣ್ಮಕ್ಳು ಸೀರೆ ಎಲ್ಲ ಉಟ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಕೊಡ್ತಾಯಿದ್ರು. ಅವರಮ್ಮ ಅರ್ಶಿನ ಕುಂಕುಮ ತಗೊಳಕ್ಕೆ ಹೋಗಿದ್ರು. ನೆಕ್ಸ್ಟು ಈ ಮನೆಗೆ ಹೋಗಿದ್ದು. ಇವ್ರ ಹೆಸರು ಲಕ್ಷ್ಮಿ ಅಂತಲೇ. ತುಂಬ ಜನ ಲಕ್ಷ್ಮೀ ದೇವ್ರ ಮನೆಗೆ ಹೋಗಿದ್ದೀನಿ ನಾನು. ನೆಕ್ಸ್ಟು ವಸಂತಕ ಅಂತ ಹೇಳಿದ್ದಾರೆ. ಅವ್ರ ಮನೆಗೆ ಬಂದೆ. ಅವ್ರ ಮನೇಲಿ ನೋಡಿ, ಈ ಥರ ಅಲಂಕಾರ ಎಲ್ಲ ಮಾಡಿ ಕೂರಿಸಿದ್ರು ಲಕ್ಷ್ಮಿನ. ಈ ಸರಿ ಯಾರೆಲ್ಲ ಅವ್ರ ಲಕ್ಷ್ಮಿ ಹಬ್ಬ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.